ಅಲ್ಲ ಭೂಮಿ ಅಕ್ಕ, ನೀನು ಹೇಳ್ಬೇಕು ಇಷ್ಟು ಅಂತ ಹೇಳಿ ಹೇಳಿದ್ರೇ ನಮಗೆ ಮನೆಗೆ ಬರೋಕ್ಕೆ ಸರಿ ಹೋಗುತ್ತೆ. ನಾನು ಕೇಳ್ತಾ ಇದ್ದೀನಿ ಅವಾಗಿಂದಲೂ ಬಾಡಿಗೆ ಅಡ್ವಾನ್ಸು ಎಷ್ಟು ಹೇಳ್ರಿ ಅಂತ. ಓ ಬಿಡತ್ಲಾಗ ಯಾವ ಅಡ್ವಾನ್ಸ್ ಬೇಡ ಏನು ಬೇಡ, ಕೊಡುಮಂತೆ ಅಡ್ವಾನ್ಸ್ ಏನು. ಇವಾಗ ಸದ್ಯಕ್ಕೆ ಬಾಡಿಗೆನ ನಿನ್ನ ಕೈಯಾಗ ಏಟ್ ಇರುತ್ತಾ ಅಟ್ ಕೊಡು. ಒಂದು 500 ರೂಪಾಯಿ ಮೇಲೆ ಏಟನ ಕೊಡಪ್ಪ, ಅಷ್ಟೇನೆ ನಾವು ಕೇಳೋದು. ಒಂದು 1000 ರೂಪಾಯಿ ಕೊಡು ಸುಮ್ಮ ಬಾಡಿಗೆನ ಅಷ್ಟೇನೆ. ಅವಳು ಬೇಡ ಅಂಬಕ್ಕೆ ನಿನ್ಗೆ ಏಳು ಏಳು ಅಂಬಕ್ಕೆ ಆವಾಗಿಂದ ಬರೀ ಇದೇ ಆಗ್ತೈತಿ. ಅದಕ್ಕೇನೆ ಬೀಗ ಕೊಟ್ಟವಳೆ, ನೀನೆಲ್ಲನ ತಗೊಂಡು ಇಕ್ಬಿಡು, ತಂದು ಸಾಮಾನೆಲ್ಲ ತಂದು ಇಕ್ಬಿಡ್ರಿ. ಇವತ್ತು ಒಳ್ಳೆ ದಿನ ಚೆನ್ನಾಗೈತೆ, ತಂದು ಇಕ್ಬಿಡ್ರಿ. ಸಾಯಂಕಾಲದಷ್ಟೊತ್ತಿಗೆ ಬರ್ರಿ. ಇಲ್ಲ ನೋಡ್ರಿ ಅಮ್ಮ, ಇವತ್ತೇ ಬಂದುಬಿಡ್ರಿ. ಶುಕ್ರವಾರ ದಿನ ಚೆನ್ನಾಗೈತೆ. ಬಂದು ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಸಾಯಂಕಾಲಕ್ಕೆ ಹಾಲು ಉಕ್ಕಿಸ್ರಿ. ಎಲ್ಲ ಶಿಫ್ಟ್ ಮಾಡ್ಕೊಳ್ರಿ. ಶಿಫ್ಟ್ ಮಾಡ್ಕೊಂಬಂದು ಎಲ್ಲನ ಹಾಲು ಉಕ್ಕಿಸ್ರಿ. ಹಾಲು ಉಕ್ಸಿರೆ ಒಂದು 5 ಜನಕ್ಕೆ ಮುತ್ತೈದರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಬಿಡ್ರಿ. ಬೇರೆ ಮನೆ ಬಂದಾಗ ಹಾಲುಕ್ಕ ಶಾಸ್ತ್ರ ಮಾಡ್ತಾರಲ್ಲ, ಹಂಗೆ ಸ್ವಲ್ಪ ಶಾಸ್ತ್ರ ಮಾಡಿಬಿಡ್ರಿ ನೀವು. ಯಾಕಂದರೆ ಮೊನ್ನೆ ಎಲ್ಲ ನಾನು ನಡಮದ್ಯಕ್ಕೆ ಗೋಡೆ ಇರಲಿಲ್ಲ. ಆ ಮನೆ ಈ ಮನೆ ಇನ್ನೇನು ಒಂದೇ ಥರನೇ ಐತೆ. ಅದೊಂದು ಸ್ವಲ್ಪ ದೊಡ್ಡದಾಗೈತೆ, ಇದೊಂದು ಸ್ವಲ್ಪ ಚಿಕ್ಕದಾಗೈತೆ. ಇದು ರೂಮು ಚಿಕ್ಕದಾಗೈತೆ. ಹಾಲು ಎಲ್ಲ ಸೇಮ್ ಅದೇ ಥರ ಒಂದೇ ಟೈಪ್ ಕಟ್ಟೈತೆ. ನಮ್ಮ ಅತ್ತೆ ಇಬ್ಬರಾಳ್ಗೂ ಮನೆ ಇರಲಿ ಅಂತೇಳಿ ಸೆಂಟ್ರಿಗೂ ಗೋಡೆ ಇಕ್ಕಿರಲಿಲ್ಲ ಅಷ್ಟೇ. ಇವಾಗ ಅದಕ್ಕೆ ಗೋಡೆ ಇಕ್ಕಿದ್ದಾಯ್ತು. ಇವಾಗ ಆ ಮನೆ ಈ ಮನೆ ಒಂದೇ ಟೈಪ್ ಐತೆ. ಅದಕ್ಕೋಸ್ಕರನ ಇವಾಗ ಮೊನ್ನೆಲ್ಲ ಹೊಸ್ದಾಗೆಲ್ಲ ನಾನು ಪೇಂಟ್ ಮಾಡಿಸಿದ್ದೀನಿ. ಹೊಸ್ದಾಗೆಲ್ಲ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಅದಕ್ಕೆ ಹಾಲು ಉಕ್ಕಿಸ್ಬಿಡ್ರಿ. ಹಾಲು ಉಕ್ಸಿದ್ರೆ ಹೆಂಗೆ ಅತ್ಲಾಗ ಆಗುತ್ತೆ. ಬೇಗ ಕೊಟ್ಟಿದ್ದೀನಿ. ಯಾಕಮ್ಮ ಏನು ಮಾಡ್ತಾ ಇದ್ದೀರಾ ಭೂಮಿಲಿ? ಏನಿಲ್ಲ ಕಣತ್ತೆ, ಅದೇ ರಾಮು ಮನೆ ನೋಡೋಕ್ಕೆ ಬಂದ. ಅದಕ್ಕೆ ಗಳಪ್ಪ ಇದೆ ಮನೆ ಅಂತ ಹೇಳಿ ತೋರಿಸಿ ಬೀಗ ಕೊಡ್ತಾ ಇದ್ದೀನಿ. ಬತ್ತಾನಂತ ಇವತ್ತು ಎಲ್ಲ ಖಾಲಿ ಮಾಡ್ಕೊಂಡು. ಪಾಪ ಸೋರುತ್ತೆ ಕಣತ್ತೆ. ಮಣ್ಣೆಲ್ಲ ಸೋರುತ್ತೆ. ಮಳೆ ಬಂದುಬಿಟ್ರೆ ರಾತ್ರಿ ಮ್ಯಾಕ್ ಬಿದ್ದುಬಿಡೋದೇನೆ. ಅದಕ್ಕೇನೆ ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಒಂದು ಸತಿ ಮಳೆ ಬಂದುಬಿಟ್ರೆ ಆಲೆ ಗೋಡೆ ಎಲ್ಲ ಬಿರುಕು ಬಿಟ್ಟವೆ, ಭಯ ಆಗ್ತೈತಿ. ಅದಕ್ಕೆ ಬಂದಿದ್ದು ಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬಾಡಿಗೆ ಎಷ್ಟು ಹೇಳಕ್ಕಂತ ಹೇಳ್ತಿದ್ದ. ಅಡ್ವಾನ್ಸೂ ಕೊಡ್ತೀನಿ ಒಂದು 20,000. ನಾನು ಇಲ್ಲಾಡು ಪುಕ್ಸಟ್ಟೆ ನೀನು ಬೇಡ ಅಂತ ಹೇಳಿದ್ರೆ ನಾನಂತೂ ಬರೋಲ್ಲಕ್ಕ. ಒಂದು 20,000 ಅಡ್ವಾನ್ಸ್ ಕೊಡ್ತೀನಿ. ಒಂದು 1,000 ರೂಪಾಯಿ ಬಾಡಿಗೆ ಕೊಡ್ತೀನಿ ಸದ್ಯಕ್ಕೆ. ಆಮೇಲೆ ಹೋಗ್ತಾ ಇನ್ನೂ ಜಾಸ್ತಿ ಕೊಡ್ಬೇಕು ಬಾಡಿಗೆ ಅಂದರೆ ಕೊಡ್ತೀನಿ. ಒಂದು 20,000 ಅಡ್ವಾನ್ಸು, 1,000 ರೂಪಾಯಿ ಬಾಡಿಗೆ ಕೊಡ್ತೀನಿ. ಮತ್ತೆ ಇಸ್ಕೋಬೇಕು. ಅದೇನು ಎಂಥ ಮಾತು? ಇಸ್ಕೊಳ್ರಿ. ಏನು ಬಾಡಿಗೆ ಬರಲಿ ಅಂತ ತಾನೇ, ಬಾಡಿಗೆ ಬರುತ್ತೆ ಅಂತ ತಾನೇ ನೀವು ಬಾಡಿಗೆ ಕೊಡ್ತಿರೋದು. ಇಸ್ಕೊಳ್ರಿ. ಒಂದು 20,000 ಅಡ್ವಾನ್ಸ್, 1,000 ರೂಪಾಯಿ ಬಾಡಿಗೆ ಕೊಡಪ್ಪ. ಅದು ಒಬ್ಬರು ಮನೆ ಸುಮ್ಮನೆ ಹಂಗೆ ಇರಬಾರ್ದು. ಇವಾಗ ನಮ್ಮ ಮನೇನು ಅನ್ಕೊಂತಾರ ಅವರು. ಬಂದಿರಪ್ಪ ಇರು. ಇಲ್ಲೆಲ್ಲ ಚೆನ್ನಾಗೈತೆ. ನಿಮ್ಮೂರ್ಗು ನಮ್ಮೂರ್ಗು ಹತ್ರ ನಡ್ಕೊಂಡು ಹೋದ್ರು ಹೋಗ್ಬೋದು. ನಿಮ್ಮಪ್ಪ ನಿಮ್ಮಮ್ಮ ನೋಡಿರೋ ಅಯ್ಯೋ ಅನಿಸುತ್ತೆ. ಪಾಪ ಹೋಗಿರೋರು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಬೆಳೆಸಿ ಕಷ್ಟಪಟ್ಟಿರ್ತಾರೆ ಅವರು. ಇವಾಗ ಅವರು ಬರ್ತಾರೋ ಇಲ್ವೋ ಕೇಳಬೇಕಾಯ್ತು ನಿಮ್ಮಪ್ಪ ನಿಮ್ಮಮ್ಮನ. ಹೇಳ್ತೀನಿ, ಕೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಇವತ್ತೇ ಬರ್ತೀನಿ ಭೂಮಿ ಅಕ್ಕ. ಇವತ್ತೇ ಬಂದರೆ ಅತ್ಲಾಗ ದಿನ ಚೆನ್ನಾಗಿರುತ್ತೆ. ದಿನ ಕಳ್ದಂಗೆ ದಿನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನೆನ್ನೆಸ್ಲೆ ಬರೋಣ ಅಂದ್ಕೊಂಡೆ. నేను ಅದಕ್ಕೆ ಇವತ್ತು ನಿಮ್ಮದು ಬೀಗ ಇಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಇನ್ನೇನು ಬೀಗ ಕೊಟ್ಟರಲ್ಲ ಆವಾಗಲೇ ಎಲ್ಲ ಕಸ ಹೊಡೆದ್ಬಿಟ್ಟಿದ್ದೀನಿ. ನಾಳೆನೇ ಎಲ್ಲ ಕಸ ಹೊಡೆದು ನೀಟಾಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೋಗಪ್ಪ ಅಮ್ಮನ ಕೇಳ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಬರ್ತೀವಿ. ಏನಷ್ಟು ನಮ್ಮ ಮನೆಗೇನು ಜಾಸ್ತಿ ಏನು ನಮ್ಮ ಅಪ್ಪ ನಮ್ಮಮ್ಮ ಯಾತು ತಗೊಂಡಿಲ್ಲ. ಏನೋ ಸ್ವಲ್ಪ ಪಾತ್ರೆಗಳು ಅವು ಇವು ಒಂದು ಟೆಂಪಕ್ಕೆ ಹಾಕಿ ಬಂದುಬಿಟ್ರೆ ಮಸ್ತಾಗುತ್ತೆ. ಏನು ದೊಡ್ಡ ದೊಡ್ಡ ಮಂಚ ಅಂತವೆಲ್ಲ ಏನು ತಗೊಂಡಿಲ್ಲ. ಒಂದು ಚಿಕ್ಕದು ಒಂದು ಐತೆ ಅಷ್ಟೇ. ಏನಂತ ಅದು ಜಾಸ್ತಿ ದೊಡ್ಡ ಐಟಮ್ಗಳು ಯಾವುದೂ ಇಲ್ಲ. ಇವಳು ಭೂಮಿ ವಾ ನನ್ನ ಮೇಲೆ ಇದಕ್ಕೆ ನನ್ನ ತಂಗಿನ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ತಾ ಇದ್ದಾಳೆ. ಬರಲಿ ಬಂದು ಕುಕ್ಕಂಬ್ಲಿ ಮಾತಾಡ್ತೀನಿ ನಾನು. ಯಾಕತ್ತೆ? ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ಯಾಕಿಲ್ಲ, ಅವರು ರಾಮೂರು ಇಲ್ಲಿಗೆ ಬರ್ತಾರೆ ಬಾಡಿಗೆಗೆ. ಭೂಮಿರು ಬಾಡಿಗೆ ಕೊಡ್ತಾರೆ. ಅದಕ್ಕೆ ಇವ್ರಿಗೆ ಬಂದಿರ್ತಾರೆ. ಇಲ್ಲೇ ಕೊಡ್ತಾರೆ. ಅಮ್ಮ ಇಲ್ಲಿ ಅಕ್ಕಪಕ್ಕದಾಗೆ ತಂದು ಇಲ್ಲಿ ಕುಂಡ್ರಿಸಿ ಜಗಳ ತಂದಿಕ್ಬೇಡ್ರಿ ಅಂತ ಹೇಳು. ಜಗಳ ತಂದಿಕ್ಕಾಗಿ ಇಲ್ಲಿ ಕುಂಡ್ರಿಸ್ತಾರೆ ಏನೋ ಕರ್ಕೊಂಬಂದು. ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ಇಲ್ಲ ಮನೆ ಮಗ್ಲಾಗ ತಾಂಡು ಕುಂಡ್ರಿಸ್ತಾರೆ. ಇಲ್ಲಿ ಕೊಡಬೇಡ್ರಿ ನೀವು, ಎಲ್ಲನ ಬೇರೆ ಕಡೆ ಕೊಡಿಸ್ರಿ. ನಾನು ಇರೋದು ಹೇಳ್ತೀನಿ. ಇಲ್ಲಿ ಇವನು ಬಂದ್ರೆ ಸರಿ ಹೋಗಲ್ಲ ನಮಗೆ. ಮೊದ್ಲೇನೆ ನಮಗೂ ನಮ್ಮ ತಂಗಿಗೂ ಆಗಲ್ಲ ಅಂತದ್ರಾಗ ಇವ್ರನ್ನೆಲ್ಲ ತಂದು ಇಲ್ಲಿ ಕುಂಡ್ರಿಸ್ಬೇಡ್ರಿ ನೀವು. ಏನು ನಿಂದು ಜೋರು ಮಾಡೋದೆಲ್ಲ ಬಿಟ್ಬಿಡ್ಬೇಕು. ನಮ್ಮ ಮನೆ ನಾವು ಯಾರಿಗಾದ್ರೂ ಬಾಡಿಗೆ ಕೊಡ್ತೀವಿ. ನೀನು ಯಾರು ಹೇಳೋಕ್ಕೆ? ಏನು ನಿನ್ನ ಮನೆ ಯಾಕೆ ನಾನು ಬಂದ್ವ ನಾವು? ನನ್ನ ಮನೆ ನಮ್ಮ ಅಮ್ಮಯ್ಯ ನಿಂದು ಅಂತ ಯಾವುದು ಅಂತ ಹೇಳಿ ಹಂಚ್ಕೊಂಡು ಕೊಟ್ಟಿತ್ತೋ ಆ ಮನೆ ನಾವು ಬಾಡಿಗೆ ಕೊಡ್ತಾ ಇರೋದು. ನನ್ನ ಮನೆ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ. ನೀನು ಯಾರು ನನ್ನ ಕೇಳೋಕ್ಕೆ? ಇದೆಲ್ಲ ಬಿಟ್ಬಿಡ್ಬೇಕು ನೀನು ಜೋರು ಮಾಡೋದ. ಬಂದಿರ್ತಾರೆ. ನಮಗೆ ಬಾಡಿಗೆ ಬಂದಿದ್ದಲ್ಲ ಒಂದು ನಾವು ಯಾರಿಗೋ ಒಳ್ಳೆಯರಿ ಬಾಡಿಗೆ ಕೊಡ್ತೀವಿ. ಯಾಕೆ ನಿನ್ಗೆ ಯಾಕೆ ಬೇಕು? ಸುಮ್ಮನಿರಬೇಕು.
ಇವನಿಗೆ ಬಿಟ್ಟು ಬೇರೆ ಯಾರ್ಗಾನ ಕೊಡ್ರಿ, ಇಲ್ಲಿಗೆ ತಂದು ಕುಂಡ್ರಿಸ್ಬೇಡಿ. ಮಗಳಕ್ಕೆ ಒಯ್ದಾಡ್ಲಿ ಅಂತ ಹೇಳಿ ತಂದಿಕ್ತಾ ಇದ್ದೀರಾ. ನಿಮಗೆ ಎಲ್ಲ ಇಷ್ಟ ಹೇಳು. ಜಗಳ ಆಡೋದು ನೋಡಕ್ಕೆ ಅದಕ್ಕೆ ಭೂಮಿ. ನನ್ನ ತಂಗಿನೂ ನನ್ನ ತಂಗಿ ಗಂಡನೂ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ತಾ ಇರೋದು. ಆಗಲ್ಲ, ಇವರೆಲ್ಲ ಜಗಳ ಮಾಡ್ಕೊಂಡವ್ರೆ ಅಂಬೋದು ಗೊತ್ತು. ಅದಕ್ಕೆ ಮತ್ತೆ ನೀವು ಹಿಂಗೆ ಕರ್ಕೊಂಬಂದು ಇಲ್ಲಿ ಮಗಳಾಗಿ ಇರೋದು. ಬೇಕಾರೆ ನೀವಿದ್ದು ಅವ್ರನ್ನೂ ಬೇಕಾರೆ ಅಲ್ಲಿಗೆ ಕೊಡ್ರಿ. ಅಲ್ಲಿ ನೀವು ಇರೋ ಮನೆ ಬೇಕಾರೆ ಅವ್ರಿಗೆ ಕೊಡ್ರಿ. ಇಲ್ಲಿ ಪಕ್ಕದಾಗೆ ಕೊಡಬೇಡ್ರಿ. ನಮ್ಗೂ ಅವ್ರಿಗೂ ಜಗಳ ಬರಲ್ಲ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಏಯ್, ನಿನ್ನ ಮನೆಗೇನು ಬರಲ್ಲ, ಹೋಗು. ನಿನ್ನ ಮನೆಗೇನು ಬರ್ತಾರೆ ಅವರು, ಕೊಡಮ್ಮ ಇಕ್ಕಮ್ಮ ಅಂತೇಳಿ. ನನ್ನ ಮನೆ ನಾನು ಬಾಡಿಗೆ ಕೊಟ್ಟಿದ್ದೀನಿ, ಅವರೇ ಬರ್ತಾರೆ, ಅವರೇ ಅಲ್ಲಿರ್ತಾರೆ. ಏನು ನೀನು ಹೇಳ್ದಂಗೆ ಕೇಳಬೇಕಂಬೋದು ಏನಿಲ್ಲ. ನೀನು ಹೇಳ್ದಂಗೆ ಕೇಳ್ತೀವಿ ಅಂತ ಅಂದ್ಕೊಂಡಿದೀಯ? ನಾವು ಅವ್ರದ್ದೇ ಮನೆ ಕೊಡಬೇಕು ಅಂತ ನಾವು ಕರ್ಕೊಂಬಂದಿದ್ವಿ, ಕೊಡ್ತೀವಿ. ಇಲ್ಲೆಲ್ಲ ನಾ ಕಾಮ್ದಂಗೆ ಅವ್ರ ಮಕ್ಕ ನಾವು ಅವ್ರು ನಮ್ಮ ಮಕ್ಕ ಅವ್ರು ನೋಡ್ದಂಗೆ ಇಲ್ಲಿ ಹೊರಕ್ಕೂ ಗಾಡಿ ಇಕ್ಸು. ಅಲ್ಲಿ ಭೂಮಿ ನಿಂತ್ಕೊಂಡೋಳಲ್ಲ, ಅಲ್ಲಿಗೆ ಕಾಂಪೌಂಡ್ ಮಾಡ್ದಂಗೆ ಮಾಡಿಸು. ನಿಮಗೆ ಆ ಕಡೆಗೆ ನೀವು ಗಾಡಿ ಇಕ್ಕೇಳ್ರಿ, ನಾ ಇತ್ಲಾಗೆ ಇಕ್ಸಿ ಕೊಡ್ರಿ. ಅಷ್ಟೇನೆ, ಹೊರಗೆಲ್ಲ ಕಾಂಪೌಂಡ್ ಮಾಡ್ಕೇಳ್ರಿ. ನಿಮ್ದು ಜಾಗಕ್ಕೆ ನೀವು ಕಾಂಪೌಂಡ್ ಮಾಡ್ಕೇಳ್ರಿ. ಅಷ್ಟೇನೆ. ಈಗ ಇಲ್ಲಿ ಭೂಮಿ ನಿಂತಾಳಲ್ಲ, ಅಲ್ಲಿ ಗಾಡಿ ಇಕ್ಕಿಸ್ರಿ. ನಮ್ಮ ಮಕ್ಕ ಅವ್ರು ನೋಡಬಾರ್ದು, ಅವ್ರ ಮಕ್ಕ ನಾವು ನೋಡಬಾರ್ದು. ಹಂಗೆ ಮಾಡ್ಕೊಡ್ರಿ. ಹಂಗಮ್ಮಂಗಿದ್ರೆ ಮತ್ತೆ ಇಲ್ಲಿ ತಂದ್ಕೊಂಡ್ರಿ ಏನು ಜಗಳ ಕೊಯ್ದಾಟ ತಂದಿಕ್ಬೇಕು ಅಂತ ಮಾಡ್ತಾ ಇದ್ದೀರಿ ನೀವು. ನಮಗೂ ಅವ್ರಿಗೂ ಆಗಲ್ಲ ಮೊದಲೇನೆ ಇಲ್ಲಿ. ಏಯ್, ವಾರಕ್ಕೂ ಗಾಡಿ ಇಕ್ಕಲ್ಲ, ಎಲ್ಲೂ ಗಾಡಿ ಇಕ್ಕಲ್ಲ, ಸುಮ್ಕಿರ. ಅವ್ರಿಗೆ ಕೊಟ್ರಿ, ನಿನಗೆ ಯಾಕೆ ಅಷ್ಟೊಂದಿದ್ದು? ಬಾಡಿಗೆ ಕೊಡ್ತಾರೆ. ಮತ್ತೆ ಕೇಳಿದ್ರು ಊರಾಗೆ. ಊರಾಗ್ಲಾರಿಗೆ ಕೊಡಲಿಲ್ಲ, ಬೇರೆ ಊರವ್ರು ನೆರೂರವ್ರನ್ನ ತಂದು ಇಲ್ಲಿ ಕುಂಡ್ರಿಸ್ತಾರೆ. ಅಕ್ಕಪಕ್ಕದಾಗೆ ಒಯ್ದಾಡ್ಲಿ ನೀವು ಅಂತ ಹೇಳಿ. ಅಕ್ಕಪಕ್ಕದಾಗೆ ಒಳ್ಳೆಯರಾಗವೇ ಇರಬೇಕು. ಏಯ್, ನಿನ್ನ ಮನೆ ಬಾಗಿಲಿಗೆ ನಾನು ಬಂದಿದ್ದೀನ. ನಾನು ನಿನ್ನ ಮನೆ ಬಾಗಿಲಿಗೆ ಬಂದಾಗ ಮಾತಾಡೋ ನೀನು. ನಮ್ಮ ಅಕ್ಕಯ್ಯ ಕರ್ಕೊಂಬಂದೈತೆ, ನನ್ನ ತಮ್ಮ ಚೆನ್ನಾಗಿರಲಿ, ಬಾಡಿಗೆ ಕೊಡ್ತೀನಿ ಬಾರಪ್ಪ ಅಂತ ಹೇಳಿ ನಮ್ಮ ಅಕ್ಕಯ್ಯ ಕರ್ಕೊಂಬಂದೈತೆ. ಅವ್ರು ಕೊಡ್ತಾರೆ, ಅವ್ರ ಮನೆಯಾಗ ನಾನು ಇರ್ತೀನಿ. ನಮ್ಮ ಅಕ್ಕಯ್ಯ ಸ್ವಂತ ಅಕ್ಕನಿಗಿನ್ನ ಹೆಚ್ಚು ಇವತ್ತು ನಮ್ಮ ಭೂಮಿ ಅಕ್ಕ. ನಮ್ಮ ಸ್ವಂತ ಅಕ್ಕನೇ ಅಂತ ಇವತ್ತು ನಾನು ಅಂದ್ಕೊಂಡಿದ್ದೀರ ಇರೋದು. ನೀನೇನು ಅವೆಲ್ಲ ಮಾತಾಡಬೇಡ. ನೀನು ಹೇಳ್ದಂಗೆ ಯಾರೂ ಇಲ್ಲಿ ಕೇಳಲ್ಲ. ಏನು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನ? ಹೋಗೋ ಬೀದಿ ಬಿಕಾರಿ. ಬೀದಿ ಸುತ್ತಿದ್ದಾತ ನೂರ ಅಲಿಯಕ್ಕೆ ಬಂದವನು. ಊರು ಅಲಿಯ ಇವನು. ಊರು ಅಲಿಯ ಅಲಿತಾನ, ಅಲ್ಗೋ ಇಲ್ಗೋನು ಅಲಿತಾನೆ. ಆ ಊರು ಈ ಊರು ಅಂತ ಎಷ್ಟು ದಿನ ಬೀದಿ ಬಿಕಾರಿ ಆಗಿದ್ದ, ಬೀದಿ ಸುತ್ತುತ್ತಿದ್ದ. ಇವಾಗ ಮನೆಯಿಲ್ಲ ಏನಿಲ್ಲ, ಇಲ್ಲಿ ಬಂದು ಸೇರ್ಕೊಂತಾನೆ ನಮ್ಮ ಮನೆ ಬಾಕ್ಲು ಒಳಗೆ. ಅಲ್ಲೇ ಇದ್ದು ಸಾಕ್ಷಿ ತೋರಿಸ್ಬೇಕಣೋ ನೀನು. ಇಲ್ಲಿ ಬರಬಾರ್ದು. ಏಯ್, ಮುಚ್ಚ ಬಾಯಿ. ನೀನು ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡು, ನಿನಗೇನು ಮಾತಾಡೋ ಅಧಿಕಾರ? ನನ್ನ ಮನೆ ನಮ್ಮ ಇಷ್ಟ. ನೀನು ಮಾತಾಡಬೇಡ. ನೀನು ನಮ್ಮ ಮನೆ ನಾವು ಯಾರಿಗಾದ್ರೂ ಕೊಡ್ತೀವಿ. ಇಲ್ಲೇ ಬಂದಿರ್ತಾನೆ. ನೀನು ಎಷ್ಟೇ ಏನೇ ಹೇಳಿದ್ರು ಏನೇ ಹಾರಾಡಿದ್ರು ಇಲ್ಲೇ ಬಂದಿರ್ತಾನೆ. ಅಷ್ಟೇನೆ. ಅದೇನು ಮಾಡ್ಕೊಂತೀಯ ಮಾಡ್ಕ್ಯ. ನಿನಗೇನು ಮಾಡೋ ಯೋಗ್ಯತೆ ಇಲ್ಲ, ನಿನಗೇನು ಮಾಡೋಕ್ಕೆ ಅಧಿಕಾರ ಇಲ್ಲ. ಸುಮ್ಮನೆ ಇದ್ದುಬಿಡು. ನನ್ನ ಸುದ್ದಿಗೆ ಏನಾದರೂ ಬಂದುಬಿಟ್ಟಿದೆಯಾ ಅಂದ್ರೆ ನೋಡು, ಅವ್ರ ಸುದ್ದಿಗೆ ಏನಾದರೂ ಬಂದುಬಿಟ್ಟಿದೆಯಾ ಅಂದರೆ ಅವಳು ಹಂಗೆ ಹೇಳೊಂದಿಟ್ಟು. ಒಟ್ಟರ್ಕಿ ಬಿಡು. ಏನೋ ಚೆನ್ನಾಗಿದಾರಲ್ಲ ಅಂಬೋದೊಂದು ಈಟು ಇಲ್ಲ, ಚೆನ್ನಾಗಿರ್ಲಿ ಹೇಳು ಅಂತ. ಏಯ್, ನಾನೇನು ಇವತ್ತು ಲೇಪಿ ಮಕ್ಕ ನೋಡ್ಕೊಂಡೇನು ಕೊಡ್ತಾ ಇಲ್ಲ. ನನ್ನ ತಮ್ಮ ರಾಮು ಮಕ್ಕ ನೋಡ್ಕೊಂಡು ಕೊಡ್ತಾ ಇದ್ದೀನಿ. ನನ್ನ ತಮ್ಮ ಅಂತ ಅಂದ್ಕೊಂಡು ಇವತ್ತು ರಾಮು ಮಕ್ಕ ನೋಡ್ಕೊಂಡು ನಾನು ಕೊಡ್ತಾ ಇರೋದು. ನನಗೆ ರಾಮು ಮುಖ್ಯ, ನನ್ನ ತಮ್ಮ ಇವತ್ತು. ತೆಮ್ಮನೋ ತಿಮ್ಮನೋ ಯಾರಿಗೆ ಗೊತ್ತಮ್ಮ. ತಮ್ಮಂತೆ ತಮ್ಮ. ಇಲ್ಲಿ ಒಯ್ದಾಡಲ್ಲಿ ಅಂತ ಹೇಳಿ ತಗೊಂಬಂದು ಇಲ್ಲಿ ಕುಂಡ್ರಿಸಿರೋದು ಇವ್ರನ್ನ. ಇನ್ಯಾರು ಸಿಗಲಿಲ್ಲ ನಮ್ಮಂಗೆ ಊರಾಗೆ ಇವ್ರಿಗೆ ಬಾಡಿಗೆ ಕೊಟ್ಟವ್ರೆ. ತಲೆ ಕೆಡಿಸ್ಕೊಬೇಡ ರಾಮು. ಮುಂದೆ ಯಾವಾಗಲೂ ಇದ್ದಿದ್ದೇನೆ, ಬರೀ ಊರ್ಕಂಬದೆ. ಚೆನ್ನಾಗಿರೋದು ಗೊತ್ತಿಲ್ಲ. ಒಬ್ರ ಹತ್ರ ಚೆನ್ನಾಗಿರೋದು ಗೊತ್ತಿಲ್ಲ. ಈಗ ನಮ್ಮ ಹತ್ರ ನಿಮ್ಮ ಹತ್ರ ಚೆನ್ನಾಗಿರೋದು ಗೊತ್ತಿಲ್ಲ. ಬರೀ ಯಾರಾದರೂ ಚೆನ್ನಾಗಿರೋದು ನೋಡಿ ಉರ್ಕೊಳ್ಳೋದು ಅಷ್ಟೇ. ಅವ್ರ ಜನ್ಮದಲ್ಲಿ ಬದಲಾಗಲ್ಲ ಇಂಥವ್ರು. ಒಬ್ರು ನೋಡಿ ಉರ್ಕೊಳ್ಳೋ ಅಂಥವ್ರು ಅಂಥವ್ರ ಜನ್ಮದಲ್ಲಿ ಬದಲಾಗಲ್ಲ. ಈಗ ನಾವೂ ಇರಬೇಕು, ಅವ್ರ ಜೊತೆ ಚೆನ್ನಾಗಿರಬೇಕು, ಫ್ರೆಂಡ್ಲಿ ಆಗಿ ಅಂತೇಳಿ ಅದನ್ನು ಯೋಚನೆ ಮಾಡಿದರೆ ಅದು ಬೇರೆ ರೀತಿಯೇ ಇರ್ತಾರೆ. ಈ ಅಮ್ಮನ ಗುಣ ಸ್ವಭಾವನೇ ಒಂಥರ. ನಾನು ಯಾವಾಗಲೂ ನೋಡ್ಕೊಬಿಟ್ಟೆ. ಏನು ತಲೆ ಕೆಡಿಸ್ಕೊಬೇಡ. ಹೋಗ್ಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮನೆಲ್ಲ ಕರ್ಕೊಂಡು ಖಾಲಿ ಮಾಡ್ಕೊಂಡು ಬಂದು ಸುಮ್ಮನೆ ಇಲ್ಲಿರು. ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಡು ಅಷ್ಟೇ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹೇಳೋ ಬಗ್ಗೆ. ಅಷ್ಟೇನೆ. ನೋಡಿ ಎಂತ ಮಾತಾಡ್ತಾಳೆ. ಅಯ್ಯೋ, ಬಾಡಿಗೆ ಕೊಟ್ಟಿರೋದು ಕುರ್ಕೊಂತಾಳೆ, ನಮ್ಮನೆ ನಾವು ಕೊಟ್ಟಿರೋದು ಕುರ್ಕೊಂತಾಳೆ. ನೋಡೋದಲ್ಲ ವೀಕ್ಷಕರೇ, ರಾಮನ್ಗೆ ನಮ್ಮ ಮನೆ ಬಾಡಿಗೆ ಕೊಟ್ಟಿರೋದಕ್ಕೇ ಬೆಳಗ್ಗೆಯಿಂದ ಕಸ ಹೊಡಿತಾ ಇದ್ದೆ, ಎಲ್ಲ ಕ್ಲೀನ್ ಮಾಡೋದಕ್ಕೆ ಬಂದಿದ್ದ. ಅದಕ್ಕೇ ನಾವು ಬಾರಪ್ಪ ಇವತ್ತೇ ಶುಕ್ರವಾರ ದಿನ ಚೆನ್ನಾಗೈತೆ, ಎಲ್ಲ ಸ್ವಲ್ಪ ಎಲ್ಲ ತಗೊಂಬಂದಿಟ್ಟು ಇಲ್ಲೆಲ್ಲ ಇವತ್ತು ನಾಲ್ಕು ಶಾಸ್ತ್ರ ಮಾಡು ಅಂತೇಳಿ ಹೇಳ್ತಾ ಇದ್ದೀವಿ. ಅದಕ್ಕೇ ಇವಳು ಉರ್ಕೊಳ್ತಾ ಇದ್ದಾಳೆ. ಅವ್ರಿಗೆ ಕೊಟ್ಟವರಲ್ಲ, ಮನೆ ಕೊಡಬಾರ್ದಾಗಿತ್ತು ಅಂತೇಳಿ. ನಾವು ಯಾರಿಗಾದ್ರೂ ಕೊಡ್ತೀವಿ, ನಮ್ಮ ಮನೆ ನಮ್ಮ ಇಷ್ಟ. ನಾನು ನನ್ನ ತಮ್ಮನ ಮಕ್ಕ ನೋಡ್ತಾ ಇದ್ದೀನಿ. ರಾಮು ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ನನ್ನ ಅಕ್ಕ ಅಂತೇಳಿ ತುಂಬ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ನನ್ನ ತಮ್ಮ ಅಂತ ತುಂಬ ಹಚ್ಕೊಬಿಟ್ಟಿದ್ದೀನಿ. ನನಗೂ ಅಣ್ಣ ತಮ್ಮ ಯಾರೂ ಇಲ್ವಲ್ಲ, ಅದಕ್ಕೆ ನಮ್ಮ ತಮ್ಮ ಅಂತೇಳಿ ನಾನು ತುಂಬ ಇಷ್ಟಪಡ್ತೀನಿ. ರಾಮನ್ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಅಕ್ಕ 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 ಅಂತೇಳಿ ನನ್ನಂತೂ ಸ್ವಂತ ಅಕ್ಕಗಿನ್ನ ಹೆಚ್ಚಕ್ಕ ನೀನು ಅಂತ ಹೇಳ್ತಾನೆ ಗೊತ್ತಾ. ಅಷ್ಟು ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿದ್ದಾನೆ ಅವನು. ತುಂಬ ಒಳ್ಳೆಯವನು ರಾಮು. ಅದಕ್ಕೆ ರಾಮು ಮುಖ ನೋಡಿಕೊಂಡು ಇವತ್ತು ಲೇಪುಗೆ ನಾನು ಕೆಲಸ ಕೊಡಿಸ್ಬೇಕು, ನೋಡೋಣ ಆಗ್ಬೋದೇನೋ ಅಂತೇಳಿ
ಹೇಳಿದ್ದೀನಿ ಅಪ್ಲಿಕೇಶನ್ ಎಲ್ಲ ಹಾಕೋದಕ್ಕೆ. ನೋಡೋಣ ಅದೆಲ್ಲ ಕೆಲಸ ಸಿಕ್ಕಿವ್ರೆ ನನಗೆ ಬಂದು ಇಲ್ಲಿದ್ದು ಬಿಟ್ರೆ ರಂಜಿ ಅಂತ ಎಷ್ಟೆಷ್ಟು ಉರಿದು ಬಿಡೋದು ಬೀಳ್ತಾಳ ಗೊತ್ತಿಲ್ಲ. ಬಿಸಿಲಿಗೆ ಹೊತ್ಕೊಂಡು ನೀನು ಬೆಂಕಿ ಎತ್ಕೊಂಬತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಉರ್ಕೊಂಬ್ತಾ ಇದ್ದಾಳೆ. ಅವರೆಲ್ಲ ಬಂದು ಕೆಲಸ ಸಿಕ್ಕಿ ಇಲ್ಲಿದ್ದು ಬಿಟ್ರೆ ಬೆಂಕಿ ಎತ್ಕೊಂಡಂಗೆ ಅವಳಿಗೆ ಉರಿ ಬಿಡುತ್ತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.